ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಜುಲೈ 4ರಂದು ಕೇಸರಿ ವರಿಷ್ಠ ಕೈ ಸೇರಲಿದೆ ಹೊಸ ಅಧ್ಯಕ್ಷರ ಹೆಸರು. ಮುಚ್ಚಿದ ಲಕೋಟೆಯಲ್ಲಿ ಪಕ್ಷ ಪ್ರಮುಖರ ಕೈ ಸೇರಲಿದೆ ಹೆಸರು. ಹಿರಿಯ ನಾಯಕರಿಂದ ವರಿಷ್ಠರಿಗೆ ರವಾನೆಯಾಗಲಿದೆ ಮಾಹಿತಿ. ಹೊಸ ರಾಷ್ಟ್ರೀಯ ಅಧ್ಯಕ್ಷರಿಂದಲೇ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಬೇಕು ಅನ್ನೋದು. ಜುಲೈನ ಕೊನೆಯ ವಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಈ ಘೋಷಣೆ ಮಾಡಲಿದ್ದಾರೆ. ಈಗಾಗಲೇ 22 ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಶೀಘ್ರವೇ ಉಳಿದ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಮಾಡಬೇಕಾಗಿದೆ. ಆ ಬಳಿಕ ರಾಜ್ಯ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಮಾಡಲಾಗುತ್ತೆ. ನೋಡಿ, ಕಾಂಗ್ರೆಸ್ನಲ್ಲಿ ಒಂಥರದ್ದು ಬೆಳವಣಿಗೆ ಮತ್ತು ಬದಲಾವಣೆಯ ನಿರೀಕ್ಷೆನ ಮಾಡ್ತಾ ಇದ್ರೆ, ಬಿಜೆಪಿಯಲ್ಲಿ ಇದು ಸುಮಾರು 2 ವರ್ಷಗಳಿಂದಲೂ ನಡ್ಕೊಂಡು ಬರ್ತಾ ಇದೆ. ಈ ಬಾರಿ ಯಾರಿಗೆ ನಾವು ಪಕ್ಷದ ಜವಾಬ್ದಾರಿಯನ್ನು ಕೊಡಬೇಕು, ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದು ಯಾರಿಗೆ ಕೊಡಬೇಕು ಅನ್ನೋದು 2 ವರ್ಷಗಳಿಂದಲೂ ನಡ್ಕೊಂಡು ಬರ್ತಾ ಇರೋದು. ವಿಜಯೇಂದ್ರ ಅವರಿಗೆ ಕೊಟ್ಟ ನಂತರವೂ ಕೂಡ ಸಾಕಷ್ಟು ಅಸಮಾಧಾನ ಸ್ಫೋಟ ಆಗಿದೆ. ವಿಜಯೇಂದ್ರ ಅವ್ರಿಗೆ ಯಾಕೆ ಕೊಟ್ಟರು, ಯಾಕೆ ಕೊಡಬೇಕಾಗಿತ್ತು, ಬೇರೆಯವ್ರು ಇರಲಿಲ್ವಾ, ಕುಟುಂಬ ರಾಜಕಾರಣ ಬೇಡ ಅಂತ ಹೇಳ್ತಾರೆ, ಇವರೇ ಕುಟುಂಬ ರಾಜಕಾರಣ ಮಾಡ್ತಾರೆ. ಈ ಥರದ್ದೆಲ್ಲ ಚರ್ಚೆಗಳ ನಡುವೆ ಒಂದಷ್ಟು ಜನ ಬೇರೆ ಹೋಗಿದ್ದು ಕೂಡ ಇದೆ, ಅಥವಾ ಭಿನ್ನಮತೀಯರು ಅಸಮಾಧಾನಿತರು ಅಂತ ಕರೆಸ್ಕೊಂಡಿದ್ದು ಇದೆ, ಪಕ್ಷ ಶಿಸ್ತಿನ ಕ್ರಮ ಕೈಗೊಂಡು ಉಚ್ಚಾಟನೆ ಮಾಡಿದ್ದು ಕೂಡ ಇದೆ. ಈಗಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ, ಆದರೆ ನಮ್ಮಲ್ಲಿ ಯಾಕಾಗಲ್ಲ ಅನ್ನೋದು ಕೆಲವು ಬಿಜೆಪಿ ನಾಯಕರ ಪ್ರಶ್ನೆ ಆಗಿತ್ತು. ಈಗ ಫೈನಲಿ ಜುಲೈ ಕೊನೆಯ ವಾರದಲ್ಲಿ ಹೆಸರನ್ನ ಅನೌನ್ಸ್ ಮಾಡಲಾಗತ್ತೆ. ಇದು ಬಿಜೆಪಿಯ ಹಿರಿಯ ನಾಯಕರುಗಳು, ರಾಜ್ಯದಲ್ಲಿರುವಂಥ ಬಿಜೆಪಿ ಹಿರಿಯ ನಾಯಕರುಗಳು ಚರ್ಚಿಸಿ ಈ ಜವಾಬ್ದಾರಿಯನ್ನು ಇವ್ರಿಗೆ ಕೊಟ್ಟರೆ ಸೂಕ್ತ, ಇವ್ರು ನಿಭಾಯಿಸಿದ್ರೆ ಸೂಕ್ತ, ಇವ್ರು ಇದನ್ನು ನಿಭಾಯಿಸ್ತಾರೆ, ಒಂದು ವರ್ಚಸ್ಸಿದೆ. ಸೊ ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರಿಗೆ ಆಲ್ರೆಡಿ ಪತ್ರದ ಮುಖಾಂತರವಾಗಿ ತಿಳಿಸಿ, ಹೈಕಮಾಂಡ್ ನಾಯಕರಿಗೆ ಆ ಪತ್ರ ಸಿಕ್ಕಿ ಅದಾದ ನಂತರ ಜುಲೈ ಕೊನೆಯ ವಾರದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂಥ ಸುದ್ದಿ. ಆದರೆ ಯಾರ ಹೆಸರು ಅನೌನ್ಸ್ ಮಾಡ್ತಾರೆ? ಮತ್ತೊಮ್ಮೆ ವಿಜಯೇಂದ್ರ ಅವರ ಹೆಸರನ್ನೇ ರೆಫರ್ ಮಾಡಲಾಗತ್ತಾ? ವಿಜಯೇಂದ್ರ ಅವರನ್ನೇ ಮತ್ತೊಮ್ಮೆ ಆಯ್ಕೆ ಮಾಡ್ತಾರಾ, ಅಥವಾ ವಿಜಯೇಂದ್ರ ಅವರನ್ನ ಬಿಟ್ಟು ಇನ್ಯಾವುದಾದ್ರು ನಾಯಕರ ಹೆಸರನ್ನ ಇಲ್ಲಿ ಅನೌನ್ಸ್ ಮಾಡ್ತಾರಾ? ಇದು ಪ್ರಶ್ನೆ ಇದೆ. ಅದಾದ ನಂತರದ ಬೆಳವಣಿಗೆಗಳು ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂಥ ಚೇಂಜಸ್ಸನ್ನು ಮಾಡುವಂಥ ಸಾಧ್ಯತೆಗಳಂತೂ ದಟ್ಟವಾಗಿದೆ. ಮತ್ತೊಮ್ಮೆ ವಿಜಯೇಂದ್ರ ಅವರ ಹೆಸರನ್ನೇ ಅನೌನ್ಸ್ ಮಾಡಿದ್ರೂ ಸಮಸ್ಯೆ, ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೆಯವರ ಹೆಸರನ್ನ ಅನೌನ್ಸ್ ಮಾಡಿದ್ರೂ ಸಮಸ್ಯೆ. ಹೊಸದಾಗಿ ಆಯ್ಕೆ ಮಾಡೋದಾದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ? ರೇಸ್ನಲ್ಲಿ ತುಂಬ ಜನ ಇದ್ದಾರೆ, ಬಟ್ ಅವ್ರನ್ನೆಲ್ಲ ಆಯ್ಕೆ ಮಾಡಿದ್ರೆ ವರ್ಕೌಟ್ ಆಗತ್ತಾ, ಸೂಕ್ತವಾಗಿರತ್ತಾ? ಯಡಿಯೂರಪ್ಪನಂಥವರು ಹಿರಿಯ ನಾಯಕರು, ಅನುಭವಿ ನಾಯಕರು, ಅವ್ರಿಗೊಂದು ವರ್ಚಸ್ಸಿತ್ತು, ಅವ್ರ ಪುತ್ರನನ್ನು ಇಲ್ಲಿ ರಾಜ್ಯಾಧ್ಯಕ್ಷ ಅಂತ ಅನೌನ್ಸ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಯಿತು. ಇನ್ಯಾರಾದರೂ ವ್ಯಕ್ತಿಗೆ ಕೊಟ್ಟರೆ ಮತ್ತೆ ಇನ್ಯಾವ ಥರದ ಸಮಸ್ಯೆ ಆಗ್ಬೋದು? ಸದ್ಯದಲ್ಲೇ ಬಿಜೆಪಿಯಲ್ಲೂ ಭಾರಿ ಬದಲಾವಣೆ ಆಗುವಂಥ ಅಥವಾ ಭಾರಿ ಕಂಪನ ಆಗುವಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ರಾಷ್ಟ್ರ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ಳೋದ್ರ ಜೊತೆಗೆ ಎಚ್ಚರಿಕೆಯ ಹೆಜ್ಜೆಯನ್ನು, ಜಾಣ್ಮೆಯ ಹೆಜ್ಜೆಯನ್ನು ಇಡಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿ ನಾಯಕರಿಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬೇರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದ್ರು ಕರ್ನಾಟಕದ ವಿಚಾರದಲ್ಲಿ ಯಾಕೋ ಗೊತ್ತಿಲ್ಲ, ಹೈಕಮಾಂಡ್ ನಾಯಕರು ಕೂಡ ಒಂದು ಸ್ವಲ್ಪ ಹಿಂದು ಮುಂದೆ ನೋಡೋದು ಅಥವಾ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ರಾಜ್ಯ ಬಿಜೆಪಿ ಹಿರಿಯ ನಾಯಕರೆಲ್ಲ ಕೂತು ಮಾತಾಡಿ ಒಂದು ಹೆಸರನ್ನು ಫೈನಲ್ ಮಾಡಿ ಅದನ್ನು ಹೈಕಮಾಂಡ್ ನಾಯಕರಿಗೆ ಕಳಿಸ್ತಾರಂತೆ. ಸೊ ಇಲ್ಲಿ ಯಾವ ಥರ ಚರ್ಚೆ ಆಗುತ್ತೆ? ಈಗಾಗಲೇ ನೀವು ನೋಡಿರ್ಬೋದು, ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ನಡೀತಾ ಇದೆ. ಸೈಲೆಂಟ್ ಆಗಿ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಅತೃಪ್ತರೆಲ್ಲ ಒಂದು ಕಡೆ ಸೇರಿಕೊಂಡಿದ್ದಾರೆ. ನಾವು ಯಾಕೆ ಆಗಬಾರ್ದು, ನಾವು ಯಾಕೆ ಆಗಬಾರ್ದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅಶೋಕ್ ಅವರು ಎಲ್ಲವನ್ನೂ ನೋಡ್ತಾ ಕೂತಿದ್ದಾರೆ. ಯಾರ ಪರವಾಗಿ ಮಾತಾಡಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ತಟಸ್ಥ ಅಂತಾನೆ ಬಿಜೆಪಿಯಲ್ಲಿ ಒಂದು ಗುಂಪಿದೆ. ಅವ್ರ ಪರನೂ ಅಲ್ಲ, ಇವ್ರ ಪರನೂ ಅಲ್ಲ, ನಾವೆಲ್ಲವನ್ನು ನೋಡ್ಕೊತೀವಿ, ಯಾರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೋ ಅವ್ರಿಗೆ ಜೈ ಅನ್ಕೊಂಡು ಹೋಗ್ತೀವಿ ಅಂತ. ಯಡಿಯೂರಪ್ಪನವರು ಕಂಬ್ಯಾಕ್ ಮಾಡಿದ್ದಾರೆ. ಈಗ ವಯಸ್ಸಾಗಿದೆ ಅನ್ನುವಂಥ ಕಾರಣಕ್ಕೆ ಮನೆಯಲ್ಲಿ ಇದ್ರೂ ಕೂಡ ಈಗ ಮತ್ತೆ ಅಲರ್ಟ್ ಆಗ್ತಿದ್ದಾರೆ, ಆಕ್ಟಿವ್ ಆಗ್ತಿದ್ದಾರೆ. ಹಾಗಾಗಿ ಬಿಜೆಪಿಯ ಬೆಳವಣಿಗೆ ಕುತೂಹಲಕ್ಕೆ ಕಾರಣವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ದಿನದಿಂದ ಇಲ್ಲಿವರೆಗೂ ಒಂದಷ್ಟು ಚರ್ಚೆಗಳಾಗಿದೆ. ಬದಲಾವಣೆಯ ಕೂಗು ಸಾಕಷ್ಟು ಆಗಿ ಈಗ ಉಚ್ಚಾಟನೆ, ಅತೃಪ್ತರ ಬಣ ಎಲ್ಲವೂ ಆಗಿದೆ. ಈಗ ಆಯ್ಕೆ ಆಗುವಂಥ ವಿಚಾರಕ್ಕೆ ಏನು ಚರ್ಚೆಗಳಾಗ್ತಾ ಇದೆ, ಯಾವಾಗ ಹೊಸದಾಗಿ ಅನೌನ್ಸ್ ಮಾಡಬಹುದು, ಏನೆಲ್ಲ ಸವಾಲುಗಳು ಬಿಜೆಪಿ ನಾಯಕರಿಗೆ ಸದ್ಯಕ್ಕಿದೆ ಅಂತ?
ನಿತ್ಯ ಈಗಿರುವಂತಹ ಹಂಗಾಮಿ ಅಧ್ಯಕ್ಷ ವಿಜಯೇಂದ್ರ ಅವರನ್ನ ಹೊರತುಪಡಿಸಿ ಹೊಸಬರಿಗೆ ಬಿಜೆಪಿಯ ನಾಯಕತ್ವವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಚರ್ಚೆಗಳು ನಡೀತಾ ಇದೆ. ಹಾಗೆ ಅದಕ್ಕಾಗಿ ಬೇಡಿಕೆಯನ್ನು ಕೂಡ ಬಿಜೆಪಿಯಲ್ಲಿರುವಂತಹ ಅತೃಪ್ತ ಹಾಗೆ ತಟಸ್ಥ ಬಣದ ನಾಯಕರು ಇಟ್ಟಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುವಂತ ಕಾಲ ಸನ್ನಿಹಿತವಾಗಿದೆ. ಈ ತಿಂಗಳ ಒಳಗಾಗಿ ಬಿಜೆಪಿಗೆ ನೂತನ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡುವುದಕ್ಕೆ ರಾಷ್ಟ್ರೀಯ ಬಿಜೆಪಿ ಮುಂದಾಗ್ತಾ ಇದೆ. ಇದರ ಭಾಗವಾಗಿ ಈಗಾಗಲೇ ಒಂದು ಹಂತದ ಅಭಿಪ್ರಾಯ ಸಂಗ್ರಹ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಚುನಾವಣೆಯ ವಿಚಾರವನ್ನು ಕೂಡ ಘೋಷಣೆ ಮಾಡಲಾಗಿದ್ದು, ನಾಮಪತ್ರ ಸಲ್ಲಿಕೆ ವಿಚಾರ ಇನ್ನೂ ಕೂಡ ಹಾಗೆ ಬಾಕಿ ಉಳಿದಿತ್ತು. ಆದ್ರೆ ಅವೆಲ್ಲವನ್ನ ಮೀರಿ ಈಗ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಹೊಸ ರಾಜ್ಯಾಧ್ಯಕ್ಷರನ್ನ, ರಾಷ್ಟ್ರೀಯ ನಾಯಕರನ್ನ ನೇಮಿಸುವಂತ ಅನಿವಾರ್ಯತೆ ಇದೆ. ಹಾಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡುವ ಅನಿವಾರ್ಯತೆ ಎದುರಾಗಿರೋದ್ರಿಂದಾಗಿ ಈ ತಿಂಗಳ 4ನೇ ತಾರೀಕಿನ ಒಳಗೆ ಹೊಸ ಹೆಸರನ್ನ ಸೂಚಿಸಬೇಕು ಅಥವಾ ಯಾರು ನೂತನ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋದರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಅದನ್ನ ವರಿಷ್ಠರ ಕೈಗೆ ತಲುಪಿಸಬೇಕು ಅನ್ನುವಂತಹ ಸೂಚನೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಈ ತಿಂಗಳ 4ನೇ ತಾರೀಕಿನಂದು ಮುಚ್ಚಿದ ಲಕೋಟೆಯಲ್ಲಿ ಅವರ ಹೆಸರನ್ನ ವರಿಷ್ಠರ ಬಳಗ ಪಡೆದುಕೊಂಡಿದೆ. ಅದಾದ ಬಳಿಕ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗಿ ಅವರ ಪದಗ್ರಹಣ ಆದ ಬಳಿಕ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಹೊಸ ಅಧ್ಯಕ್ಷರಿಂದಲೇ ರಾಜ್ಯದ ನೂತನ ರಾಜ್ಯಾಧ್ಯಕ್ಷರ ಹೆಸರನ್ನ ಪ್ರಸ್ತಾಪ ಮಾಡುವಂತ ಯೋಚನೆಯನ್ನು ಕೂಡ ಮಾಡಲಾಗಿದೆ. ಭಿನ್ನಾಭಿಪ್ರಾಯ ಬಂಡಾಯಗಳನ್ನೆಲ್ಲವನ್ನ ಬದಿಗೊತ್ತಿ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ತಂಡಗಳು ಈಗ ಪಕ್ಷವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಯಾರನ್ನೇ ಘೋಷಣೆ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತ ಮಾತನ್ನು ಎಲ್ಲ ಬಣಗಳು ಕೂಡ ಹೇಳ್ಕೊಂಡಿದೆ. ಆದ್ರೆ ಇದು ಈಗ ಸದ್ಯಕ್ಕೆ ಬದಲಾವಣೆ ಪರ್ವ ಇರುತ್ತೆ ಅನ್ನುವ ಕಾರಣದಿಂದಾಗಿ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಮುಂದೆ ಹೆಸರು ಘೋಷಣೆ ಆದ ಬಳಿಕ ಮತ್ತೊಂದು ಚಿತ್ರಣ ದಾಖಲಾಗಿದೆ. ಇವೆಲ್ಲವನ್ನ ಈ ತಿಂಗಳ ಅಂತ್ಯದೊಳಗೆ ನಾವು ಕಾಣಬಹುದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.